ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ವೀಕೆಂಡ್ ಎದ್ದ ತಕ್ಷಣ ಸಾಹೇಬ್ರಿಗೆ ಬಿಸಿ ಬಿಸಿ ದೋಸೆ ತಿನ್ಬೇಕು ಅನಿಸ್ತಂತೆ. ಸೌತ್ ಇಂಡಿಯನ್ ದೋಸೆ ಕ್ರೇವಿಂಗ್ಸ್. ಮನೇಲಿ ಮಾಡಿದೆಲ್ಲ ಆಗಲ್ಲ, ಸಾಹೇಬ್ರಿಗೆ ಹೋಟೆಲ್ದೇ ಬೇಕು. ಸೊ ಹಂಗಾಗಿ ಇಲ್ಲೊಂದು ಗಟ್ಟಿ ಚಟ್ನಿ ಅಂತ ಇದೆ, ಪಕ್ಕಾ ಸೌತ್ ಇಂಡಿಯನ್ ದೋಸೆ ಮಾಡ್ತಾರಂತೆ. ಸೊ ಹಂಗಾಗಿ ಹೊರಡ್ತಿದೀವಿ ಇವಾಗ. ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಹೋಗ್ಬೇಕು. ಇದ್ದಿದ್ದಷ್ಟೇ ಹೋಗಿ ಅಲ್ಲಿ ಸಿಗ್ತೀವಿ. ಮತ್ತೆ ನಾನು ಮಾತಾಡೋ ಅಂತ ಹೇಳಿದ್ರೆ ಏನ್ ನನಗೆ ಮಾತಾಡಕ್ಕೆ ಬಿಟ್ಟಿಲ್ಲ. ಸ್ಟಾರ್ಟ್ ಆಯ್ತು ಅಷ್ಟೇ. ಎಸ್, ಸಿಗೋಣ ಆಮೇಲೆ. ಬಾಯ್. ಗಟ್ಟಿ ಚಟ್ನಿ ಇಲ್ಲಿ ಸೌತ್ ಅವ್ರು ಇರ್ಬೋದಾ? ನೋಡಕ್ ನಾರ್ತ್ ತರ ಇದೆ. ನಮ್ಮ ಆಫೀಸ್ ಹತ್ರ, ನಮ್ಮ ಆಫೀಸಲ್ಲಿ ಇದಿಲ್ಲಿ ಗಟ್ಟಿ ಚಟ್ನಿ ಅಂತ ಬಂದ್ವಿ. ನಮ್ಮ ಸೌತು ದೋಸೆಗಳಿಗೆಲ್ಲ ರೇಟ್ ನೋಡಿ, ಇಲ್ಲಿ ಮಾಡಕ್ ಬರಲ್ಲ ಅಂತ ಸಿಕ್ಕಾಪಟ್ಟೆ ರೇಟ್ ಇಟ್ಟಿದ್ದಾರೆ. ನಾವು ಅಭಿನೂ ಪ್ಲಾನ್ ಮಾಡೋಣ ಅಂತ ಅನ್ಕೊಂಡಿದೀವಿ, ಒಂದು ಹೋಟೆಲ್ ಓಪನ್ ಮಾಡೋಣ ಅಂತ. ಒಳ್ಳೆ ಬಿಸ್ನೆಸ್. ರೇಟ್ ನೋಡಿ, ಪ್ಲೇನ್ ಇಡ್ಲಿ 90, ಓಪನ್ ಬಟರ್ ಮಸಾಲೆ ದೋಸೆಗೆ 180. ಈ ಬಾಯಿ ಬಂದಂಗೆ ರೇಟ್ ಇಟ್ಟಿದ್ದಾರೆ. ಫಿಲ್ಟರ್ ಕಾಫಿಗೆ 70. ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು ಅದ್ರ ಬದಲು. ಮೈ ಗಾಡ್. ಹಾಂ, ಕ್ವಾಂಟಿಟಿ ಅಷ್ಟು ಇಲ್ಲ. ವಾವ್, ಲಟ್ಸ್ ಯಮ್ಮಿ. ಇದು ಪುಣೆ ಬರ್ತಾರ ರಾಮೇಶ್ವರಂ ಇದ್ದಂಗ ಅಂತ. ಕರೆಕ್ಟ್. ಚೆನ್ನಾಗಿದೆಯಾ? ಚಟ್ನಿ ಚೆನ್ನಾಗಿದೆ, ಬಟ್ ಕ್ವಾಂಟಿಟಿ ಅಷ್ಟು ಕೊಡ್ತಾ ಇಲ್ಲ ಅಲ್ಲ, ಸ್ವಲ್ಪ ಕಂಜೂಸಿ ಇದೆ. ಮತ್ತೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಿತ್ತು. ದೋಸೆ ಚಿಕ್ಕ ಚಿಕ್ಕದಿದೆ. ಓಕೆ, ಕ್ರೇವಿಂಗ್ಸ್ ತೀರ್ಸಕ್ ಬರಬೇಕಷ್ಟೇ. ಚೆನ್ನಾಗಿದೆ, ದಪ್ಪ ಚಿಕ್ಕಾಗಿ. ರಾಗಿ ಆನಿಯನ್ ಉತ್ತಪ್ಪಂ. ರಾಗಿ ಆನಿಯನ್ ಉತ್ತಪ್ಪಂ ಅಲ್ಲ. 70 ರೂಪಾಯಿ ಕಾಫಿ ಬಂತು. ಒಂದು ಕಾಫಿಗೆ 70 ರೂಪಾಯಿ ನಾವು ಕೊಟ್ಟಿಲ್ಲ, ಯಾವಾಗಲೂ ಕುಡ್ದೇ ಇಲ್ಲ. ಇದೇ ಫಸ್ಟ್ ಟೈಮ್. ಕೆಫೆ ಕಾಫಿ ಡೇ ಅದೆಲ್ಲ ಬಿಟ್ಟು ನಾರ್ಮಲ್ ಫಿಲ್ಟರ್ ಕಾಫಿ ಕೊಟ್ಟೇ ಇಲ್ಲ ಯಾವ ಹೋಟ್ಲಲ್ಲೂ. ನೋಡೋಣ ಅಂಥದ್ದೇನಿದೆ. ಹೆಂಗಿದೆ? 70 ರೂಪೀಸು ಮನೇಲಿ ಮಾಡೋ ಥರ ಇದೆಯಾ? 70 ರೂಪೀಸ್ ವರ್ತಿಲ್ವಾ? ರಿಜೆಕ್ಟೆಡ್. ವಾಗೇಶ್ವರ್ ಟೆಂಪಲ್. ಇನ್ನೇನು ಆಂಧ್ರದೇನೆ ಅಲ್ವಾ? ನಮ್ಮ ಮನೆಗೆ ಹೋಗೋ ಸೈಡೇ ಬರುತ್ತೆ ಅದು. ಹೋಗೋಣ. ಶ್ರೀ ವಾಗೇಶ್ವರ್ ಮಂದಿರ್ ಪ್ರವೇಶದ ದ್ವಾರ. ಕರೆಕ್ಟ್ ಗೊತ್ತೇ. ಸ್ಮಶಾನನೂ ಇದೆ ಅಮ್ಮ. ಹೌದಾ? ದೊಡ್ಡ ನಂದಿ ಇದೆಯಂತೆ. ಹೌದಾ? ಅಲ್ಲೇ ವಾವ್, ಕರೆಕ್ಟ್. ಅಲ್ಲಿದೆ. ಕೆಸರುಗತ್ತಲ್ಲಿ ಓದ್ ಬಂದಂಗೆ ಆಗಿದೆ. ಏನಪ್ಪಿ ಮಳೆಗಾಲದಲ್ಲಿ ಎಲ್ಲಿ ಕಾಲ್ ತೊಳೆಯೋ ಕಾನ್ಸೆಪ್ಟೇ ಇಲ್ವಾ ಅಂತ ಸೀದಾ ಹೋಗೋದೆ. ಓಂ ನಮಃ ಶಿವಾಯ. ಎಷ್ಟು ದೊಡ್ಡ ಗಂಟೆ ಇದೆ ನೋಡಿ. ಅವನ್ ಬಿಟ್ಲಪ್ಪು. ನಂದಿದ್ದು ಎಷ್ಟು ಚೆನ್ನಾಗಿದೆ. ಬನ್ನಿ ಈ ಕಡೆಯಿಂದ ಹೇಳ. ಹೌದಾ? ಇದೇ ದೇವಸ್ಥಾನ ಡಿಫ್ರೆಂಟ್ ಆಗಿದೆ ಒಂಥರ. ಈ ಚೆನ್ನಾಗಿದೆ. ಸಿಟಿ ಮಧ್ಯೆ ಇದು ನೋಡಿ. ಬೋಟಿಂಗ್ ಎಲ್ಲ ಇದೆ. ಇದ್ರ ಪಕ್ಕನೇ ವಾಗೇಶ್ವರಿ ದೇವಸ್ಥಾನ. ವಾಗೇಶ್ವರ್ ಹೊರಗಡೆ ಹೋಗಿ ಬರೋಣ ಬಟ್ಟ ಅಂತ. ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನಪ್ಪಾ ಅಂದ್ರೆ ಇದು ಸ್ಟೋರಿ ನೋಡ್ತಾ ಇದ್ದೆ. ಪಾಂಡವಾಸು ಅವಾಗ ಶಿವಂಗೋಸ್ಕರ ಕಟ್ಸಿದ್ದಂತೆ ಇದನ್ನ. ಇವಾಗ ಒಂದು 1900s ಅಲ್ಲಿ ಫಿಶರ್ ಮ್ಯಾನ್ಗಳೆಲ್ಲ ಮೀನ್ ಹಿಡಕ್ ಬರ್ತಾರಲ್ಲ, ಅವರಿಗೆ ಅದು ಕಾಡ್ಸ್ಕೊಂಡಿರೋದು.
ಶಿವಲಿಂಗ ಶಿವಲಿಂಗ ಹಿಂಗಿತ್ತಲ್ಲ ಅದು ಒಳಗಡೆ. ಏನಪ್ಪಾ ಅಂದ್ರೆ ಒಳಗಡೆ ಎಲ್ಲರಿಗೂ ನೀರ್ ಹಾಕಕ್ಕೆಲ್ಲ ಬಿಡ್ತಾ ಇದಾರೆ. ಹೌದು, ಮುಟ್ಟಬಹುದು. ಶಿವಲಿಂಗನ. ಚೆನ್ನಾಗಿದೆ ವಾತಾವರಣ. ಓ, ಪಾಂಡವಸ್ ಬಂದಿದ್ದಾರೆ ಇಲ್ಲೆಲ್ಲ ಹಂಗಾದ್ರೆ. ಕಟ್ಟಿ ಮುಚ್ಚೋಗಿದ್ದನ್ನ ವಾಪಸ್ ತೆಗ್ದಿರೋದು. ನೈಸ್. ಅಂದ್ರೆ ಇನ್ನು ಎಷ್ಟು ಹಳೇದಿರ್ಬೇಕು ಪಾಂಡವಸ್ ಕಟ್ಟಿದ್ದಾರೆ ಅಂದ್ರೆ. ಹೌದಲ್ವಾ? ಓಕೆ ಗೈಸ್, ಬಾಗೇಶ್ವರ್ಗೆ ಹೋಗಿ ಎಲ್ಲ ಟೆಂಪಲ್ ರನ್ ಮಾಡಿಕೊಂಡು ಪುಣೆಯಲ್ಲಿ ಇವಾಗ ಮನೆಗೆ ಬಂದ್ವಿ. ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀವಿ.